ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಬಿರಿಯಾನಿಯನ್ನ ಮಾಡೋಕೆ ನಾನು ಒಂದು ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ ಜೊತೆಗೆ 1 ಕಪ್ ಅಷ್ಟು ಮೊಸರನ್ನ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಬಾಸುಮತಿ ಅಕ್ಕಿಯನ್ನ ಬಳಸ್ತಾ ಇದ್ದೀನಿ. ಸೊ 2 ಕಪ್ ಅಷ್ಟು ಬಾಸುಮತಿ ಅಕ್ಕಿಯನ್ನ ತೆಗೆದುಕೊಂಡು ನೀಟಾಗಿ ವಾಶ್ ಮಾಡಿ ಒಂದು 15 ಮಿನಿಟ್ ಇದನ್ನ ನಾನು ನೆನೆಯೋಕೆ ಬಿಟ್ಬಿಡ್ತಾ ಇದ್ದೀನಿ. ಸೊ ಬಾಸುಮತಿ ಅಕ್ಕಿಯನ್ನ ಬಳಸಿರೋದ್ರಿಂದ ಪ್ರಾಪರ್ ಆಗಿ ಮಾಡಬೇಕು. ವಿಡಿಯೋವನ್ನ ಸ್ಕಿಪ್ ಮಾಡದೆ ಎಲ್ಲೂನು ಕೊನೆವರೆಗೂ ನೋಡಿ. ಇಲ್ಲ ಅಂತ ಹೇಳಿದ್ರೆ ಅನ್ನ ಉದ್ದುದ್ರಾಗಿ ಬರಲ್ಲ. ಯಾವೆಲ್ಲ ಟಿಪ್ಸ್ ಅನ್ನ ನಾನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಗೆ 4 ರಿಂದ 5 ಲವಂಗ ಇದಿಷ್ಟನ್ನು ಹಾಕಿ ಪಾತ್ರೆಯ ಮುಚ್ಚಳವನ್ನ ಮುಚ್ಚಿ ಹೈ ಫ್ಲೇಮ್ ಅಲ್ಲಿ ನೀವು ನೀರನ್ನ ಕುದಿಯೋಕೆ ಬಿಡಿ. ನೀರು ಕುದ್ದ ಮೇಲೆ ನೀವೇನು ನೆನೆ ಹಾಕಿರ್ತೀರ ಅಕ್ಕಿಯನ್ನ ನೀರೊಳಗೆ ಹಾಕಿ ಒಂದು 5 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲೇ ನೀವು ಇದನ್ನ ಬಾಯ್ಲ್ ಆಗಕ್ಕೆ ಬಿಟ್ಬಿಡಿ. ಸೊ ನಿಮ್ಗೆ ನೆಕ್ಸ್ಟ್ ಅದು ಒಂದು ಅಕ್ಕಿಯನ್ನ ತೆಗೆದುಕೊಂಡು ನೀವು ಈ ರೀತಿ ಪ್ರೆಸ್ ಮಾಡಿದ್ರೇನೆ ಅದು ಅರ್ಧಕ್ಕೆ ಕಟ್ ಆಗುತ್ತೆ. ಸೊ ತುಂಬಾ ಬಾಯ್ಲ್ ಮಾಡೋಕ್ಕೂ ಹೋಗ್ಬೇಡಿ. ಸ್ವಲ್ಪ ಅಕ್ಕಿ ಈ ರೀತಿ ಇರುವಾಗೇನೆ ಇದು ರೆಡಿ ಆಗಿರುತ್ತೆ. ನೆಕ್ಸ್ಟ್ ಏನ್ ಮಾಡಿ ನೀರೆಲ್ಲವನ್ನು ತೆಗೆದು ಒಂದು ಪಾತ್ರೆಗೆ ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ಆರೋಕೆ ಬಿಟ್ಬಿಡಿ. ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ಒಲೆ ಮೇಲೆ ಒಂದು ಕಡಾಯಿಯನ್ನ ತೆಗೆದುಕೊಂಡು ಅರ್ಧ ಕಪ್ ಅಷ್ಟು ಎಣ್ಣೆ, ಒಂದು 4 ರಿಂದ 5 ಉದ್ದುದ್ದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಚೆನ್ನಾಗಿ ಅದನ್ನ ನೀವು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಫ್ರೈ ಆಗಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಬಿರಿಯಾನಿನೂ ಕೂಡ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ 1 ಕಪ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಏನ್ ಮ್ಯಾರಿನೇಟ್ ಮಾಡಿಟ್ಟಿರ್ತೀವಲ್ವಾ ಆ ಒಂದು ಚಿಕನ್ ಅನ್ನ ಹಾಕಿ ಒಂದು 5 ಮಿನಿಟ್ಸ್ ನೀವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಎಲ್ಲವೂ ಹೊಂದ್ಕೊಂಡ್ಮೇಲೆ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಬಿರಿಯಾನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಒಂದು 5 ಮಿನಿಟ್ಸ್ ಬೆಂದ ಮೇಲೆ ಅಚ್ಕಾರದ ಪುಡಿ ಜೊತೆಗೆ ಬಿರಿಯಾನಿ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಈ 3 ಹಾಕಿ ನೀವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಅಗೇನ್ ನೀವು ಒಂದು 5 ಮಿನಿಟ್ಸ್ ಇದನ್ನ ಬಾಯ್ಲ್ ಆಗಕ್ಕೆ ಬಿಡಬೇಕು. ಆಯಿಲ್ ಸಪ್ರೇಟ್ ಆಗೋವರೆಗೂ ನೀವು ಇದನ್ನ ಬಾಯ್ಲ್ ಮಾಡಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು 3 ಕಪ್ ಅಷ್ಟು ಹಾಲನ್ನ ತೆಗೆದುಕೊಂಡು ಅದಕ್ಕೆ ನಾನು ಕೇಸರಿ ಮತ್ತೆ ಫುಡ್ ಕಲರ್ ಅನ್ನ ಆಡ್ ಮಾಡಿದೀನಿ. ಇದು ರೆಡಿ ಆಗ್ತಾ ಇರ್ಲಿ ಅಷ್ಟೊತ್ತಿಗೆ ಒಂದು ಟಿಪ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ರೀತಿ ಮನೆಯಲ್ಲಿ ಕಪ್ ಅಂಡ್ ಸಾಸರ್ ಗಳಿದೆ ಅಂತ ಹೇಳಿದ್ರೆ ನಾವು ಸಪರೇಟ್ ಆಗಿ ಇಟ್ಟು ಎಲ್ಲಂದ್ರಲ್ಲಿ ಇಡೋಕೆ ಸ್ಪೇಸಸ್ಗಳು ಜಾಸ್ತಿ ಬೇಕು. ಜೊತೆಗೆ ಬಿದ್ದು ಕೆಳಗೆ ಒಡೆದು ಹಾಳಾಗ್ಬಿಡುತ್ತೆ ಅಲ್ವಾ. ಸೊ ಈ ರೀತಿ ಇರುವಾಗ ಏನ್ ಮಾಡಿ ಅಂತ ಹೇಳಿದ್ರೆ ಸೊ ಎಷ್ಟು ಇರುತ್ತೆ ಈಗ ಒಂದು 4 ಇದೆ ನೋಡಿ, 4 ಪ್ಲೇಟ್ ಅನ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡಿದೀನಿ. ನೆಕ್ಸ್ಟ್ ಒಂದು ಗ್ಲಾಸ್ ನಾನು ಯಾವ ರೀತಿ ಇಡ್ತೀನಿ ನೋಡ್ತಾ ಹೋಗಿ ನೋಡಿ. ಏನ್ ನಾವು ಹ್ಯಾಂಡ್ ಇಟ್ಕೊಳ್ತೀವಲ್ಲ ಅದು ಒಳಗಡೆ ಹೋಗ್ಬೇಕು. ಸೊ ನೆಕ್ಸ್ಟ್ ಅಗೇನ್ ನೀವು ಅದೇ ರೀತಿ ಮಾಡ್ಕೊಳ್ತಾ ಬರ್ಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ವಾ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ನಮ್ಮ ವಸ್ತು ಸೇಫ್ಟಿಯಾಗಿ ಇರುತ್ತೆ, ಜೊತೆಗೆ ನಮ್ಗೆ ಜಾಗವನ್ನು ಕೂಡ ಸೇವ್ ಮಾಡ್ದಂಗಾಗುತ್ತೆ. ವಿಡಿಯೋ ಹೇಗನ್ಸ್ತು, ಇಷ್ಟ ಆಯ್ತಾ? ಇವಾಗ ನೋಡಿ ಇದು ರೆಡಿ ಆಗಿದೆ. ಸೊ ಕಂಪ್ಲೀಟ್ ಆಗಿ ಬೆಂದು ಆಯಿಲ್ ಕೂಡ ಸಪ್ರೇಟ್ ಆಗಿದೆ. ನೆಕ್ಸ್ಟ್ ಇದನ್ನ ನೀವು ಒಂದು ಪಾತ್ರೆಗೆ ನೀವು ಈ ರೀತಿ ಕಂಪ್ಲೀಟ್ ಆಗಿ ಏನ್ ಚಿಕನ್ ಗ್ರೇವಿ ಇದೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ರೆಡಿ ಮಾಡ್ಕೊಂಡಿರುವಂತಹ ಬಾಸುಮತಿ ರೈಸ್ ಇದೆಯಲ್ವಾ ಅದನ್ನ 1 ಲೇಯರ್ ನೀವು ಹಾಕೊಳ್ಳಿ. ಈ ರೀತಿ ಹಾಕೊಂಡ್ಮೇಲೆ ಕಂಪ್ಲೀಟ್ ನೀವೇನ್ ಮಾಡ್ಕೊಂಡಿದ್ರೆ ರೈಸ್ ಎಲ್ಲವನ್ನು ಇದ್ರೊಳಗಡೆ ಹಾಕೊಂಡು ಕೈಯಿಂದ ಲೈಟ್ ಆಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ಮೇಲೆ ಫ್ರೈಡ್ ಆನಿಯನ್, ಸ್ವಲ್ಪ ಬಿರಿಯಾನಿ ಪೌಡರ್ ಅಂಡ್ ಕೊತ್ತಂಬರಿ ಸೊಪ್ಪು ಅಂಡ್ ಪುದೀನ ಸೊಪ್ಪು ಇದಿಷ್ಟನ್ನು ಸ್ವಲ್ಪನೇ ಮೇಲೆ ಅನ್ನದ ಮೇಲೆ ಉದುರಿಸ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಎಲ್ಲವನ್ನು ಉದುರಿಸ್ಕೊಂಡ್ಮೇಲೆ ಏನ್ ನೀವು ರೆಡಿ ಮಾಡಿಟ್ಕೊಂಡಿರ್ತೀರಾ ಕಲರ್ಗಳು ರೆಡಿ ಆಗಿರುತ್ತೆ ಅಲ್ವಾ. ಸೊ 3 ಕಪ್ಪಲ್ಲಿ ನಾನು ಕಲರ್ಗಳ ರೆಡಿ ಮಾಡಿ ತೋರಿಸಿದ್ದೆ. ಸೊ ಇವಾಗ ಆ ಕಲರ್ಗಳನ್ನ ನೀವು ಒಂದು ಸ್ಪೂನ್ ಅನ್ನ ತೆಗೆದುಕೊಂಡು ಕಂಪ್ಲೀಟ್ ಆಗಿ ರೈಸ್ ಸುತ್ತ ನೀವು ಈ ರೀತಿ ಹಾಕೊಳ್ತಾ ಬರಬೇಕು. ಸೊ ನೀವು ರೆಸ್ಟೋರೆಂಟ್ ಅಥವಾ ಹೋಟೆಲ್ ಅಲ್ಲಿ ಹೋಗಿ ತಿಂದಾಗ ನಿಮ್ಗೆ ಕಾಣಿಸ್ತಾ ಇರುತ್ತೆ ಅದನ್ನ ಒಂದೊಂದು ಕಲರ್ ಇರುತ್ತಲ್ವಾ. ಸೊ ಆ ಒಂದು ಕಲರ್ ಆಗಿ ಫುಲ್ ಏನು ರೆಸ್ಟೋರೆಂಟ್ ಬಿರಿಯಾನಿ ತಿನ್ನುವಾಗ ಏನ್ ಟೆಕ್ಸ್ಚರ್ ಇರುತ್ತೆ ಸೊ ಕಂಪ್ಲೀಟ್ ಟೆಕ್ಸ್ಚರ್ ನೋಡಿ ಇವಾಗ ರೆಡಿ ಆಗ್ತಾ ಇದೆ. ಸೊ ಇದು ನೆಕ್ಸ್ಟ್ ಇದು ಪೂರ್ತಿ ಈ ರೀತಿ ಮಾಡ್ಕೊಂಡ್ಮೇಲೆ ನೀವು ಒಂದು ಮುಚ್ಚಳ ಲಿಡ್ ಅನ್ನ ಕ್ಲೋಸ್ ಮಾಡಿ, ಪಾತ್ರೆಯ ಲಿಡ್ ಅನ್ನ ಕ್ಲೋಸ್ ಮಾಡಿದ ಮೇಲೆ ಒಂದು 15 ಮಿನಿಟ್ ನೀವು ಇದನ್ನ ಲೋ ಫ್ಲೇಮ್ ಅಲ್ಲಿ ನೀವು ಇದನ್ನ ಬಾಯ್ಲ್ ಆಗಕ್ಕೆ ಬಿಡಬೇಕು. ಮೇಲೆ ಇಟ್ಟಿರುವಂತಹ ಅನ್ನ ಜೊತೆಗೆ ಕೆಳಗೆ ಇರುವಂತಹ ಮಸಾಲೆ, ಮೇಲಿರುವಂತಹ ಫ್ರೈಡ್ ಆನಿಯನ್, ಕೊತ್ತಂಬರಿ ಎಲ್ಲವೂ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಂಡಂಗೆನೆ ರಸವನ್ನ ಬಿಟ್ಟು ಬಾಯ್ಲ್ ಆಗಬೇಕು. ನೆಕ್ಸ್ಟ್ ಏನ್ ಮಾಡಿ ಇವಾಗ ಇದು ರೆಡಿ ಆಗಿದೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀವೇ ನೋಡ್ತಾ ಇರಬಹುದು ಅನ್ನದ ಕಲರ್ ಕೂಡ ಚೇಂಜ್ ಆಗಿದೆ, ಜೊತೆಗೆ ಟೇಸ್ಟ್ ಅಂತೂ ವಾವ್ ಸೂಪರ್ ಆಗಿದೆ ಅಂಡ್ ಕಲರ್ ಕೂಡ ನೋಡಿ ಯಮ್ಮಿ ಸೂಪರ್ ಆಗಿದೆ. ಸೊ ಭಾನುವಾರದ ಬಾಡೂಟದಲ್ಲಿ ಸಕ್ಕತ್ತಾಗಿ ಬಂದಿದೆ. ನಿಮಗೂ ಈ ಟೇಸ್ಟ್ ಹೇಗಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂದ್ರೆ ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಬಂದು ನನಗೆ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.